ನೋಡ್ರಿ ಪಾಪ್ಕಾರ್ನ್ ನೀವು ಫೀಲ್ ಮಾಡೋಕೆ ಹೋದಾಗ ಸಿಗ್ತಾವಲ್ರಿ ಅವು ನೋಡ್ರಿ. ಇವಕ್ಕೆ ಏನು ಮಾಡತ್ತೀವಪ್ಪ ಅಂತಂದ್ರೆ ಒಗ್ಗರಣೆ ಕೊಡತ್ತೀನಿ ರೀ ಇವತ್ತು. ಇದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಉಪ್ಪು, ಅರಿಶಿನ ಪುಡಿ, ಒಂದು ಸ್ವಲ್ಪ ಬೇಕಾದ್ರೆ ಖಾರ ಹಾಕ್ಕೋಬೋದು ರೀ, ಬೇಡ ಬಿಡ್ಬೋದು ರೀ ಅಷ್ಟೇ. ನೋಡಿ ಸ್ವಲ್ಪ ಎಣ್ಣೆ ಹಾಕೀನಿ ರೀ, ಅದ್ರೊಳಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕತ್ತೀನಿ ರೀ, ಸ್ವಲ್ಪ ರೀ. ಅದಾದ್ಮೇಲೆ ಕರಿಬೇವು ಹಾಕತ್ತೀನಿ ರೀ. ನೋಡಿರಿ ಕರಿಬೇವು ಹಾಕಿದ್ಮ್ಯಾಗ ಸ್ವಲ್ಪ ಹಸಿ ಖಾರ ಹಾಕೊಂಡ್ರಿ. ಆಗತ್ತೆ ಅಷ್ಟೇ, ಅಷ್ಟು ಹಾಕ್ತೀನಿ ನೋಡಿರಿ. ಅರಿಶಿನ ಸ್ವಲ್ಪ ಅರಿಶಿನ ಪುಡಿ, ನೋಡಿರಿ ಒಗ್ಗರಣೆ ಹಾಕ್ಕೊಂಬಂದೀನಿ ರೀ. ಇದು ಪಾಪ್ಕಾರ್ನ್ ಐತಲ್ಲ ರೀ, ಇದ್ರೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋದು ರೀ, ಮುಗೀತು ರೀ ಇದು ಪಾಪ್ಕಾರ್ನ್ ಒಗ್ಗರಣೆ. ನೋಡಿರಿ ಒಗ್ಗರಣೆ ಹಾಕೊಂಬಂದಿದ್ದೆ, ಪಾಪ್ಕಾರ್ನ್ ಹಾಕೀನಿ, ಉಪ್ಪು ಹಾಕೀನಿ, ಒಂದು ಸ್ವಲ್ಪ ತಿರುತ್ತೀನಿ ರೀ. ಸ್ವಲ್ಪ ಸಣ್ಣದೈತೆ ರೀ ಇದು, ಅಷ್ಟೊತ್ತೊಳಗೆ ಬೆಳಗ್ತದೆ. ರೆಡಿ ಅದು ನೋಡಿರಿ ಪಾಪ್ಕಾರ್ನ್, ಮಸ್ತ್ ಆಗ್ಯಾವ್ರಿ ನೋಡಿರಿ. ಇಲ್ಲಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ ರೀ, ಎಣ್ಣೆ ಹಾಕ್ಬೇಕು ರೀ ಸ್ವಲ್ಪ, ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಬೇಕು ರೀ, ಆಮೇಲೆ ಕರಿಬೇವು ಹಾಕ್ಬೇಕು ರೀ, ಆಮೇಲೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ, ಒಂದು ಸ್ವಲ್ಪ ಹಸಿ ಖಾರ ಹಾಕ್ಬೇಕು ರೀ, ಬೇಕಂದ್ರೆ ಹಾಕೋರಿ, ಬೇಡಪ್ಪ ಅಂತಂದ್ರೆ ಬೇಡ್ರಿ ಹಸಿ ಖಾರ. ಅದಾದಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ಒಂದು ಸ್ವಲ್ಪ ಕೆಳಗೆ ಇಳಿಸ್ಬಿಡ್ಬೇಕು ರೀ, ಇಳಿಸಿ ಪಾಪ್ಕಾರ್ನ್ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ರೆಡಿ ರೀ ಪಾಪ್ಕಾರ್ನು. ಈರುಳ್ಳಿ ಎಷ್ಟು ಚಂದ ಬಾರೆನಾಗ್ಯಾವ ನೋಡಿರಿ, ಮಸ್ತ್ ಅದಾವು. ಪಾಪ್ಕಾರ್ನ್ ಜೊತೆ ಈರುಳ್ಳಿ ಹಚ್ಕೊಂಡು ತಿನ್ನಕತ್ರ ಮಸ್ತ್ ಟೇಸ್ಟ್ ರೀ, ಮಸ್ತಾಗಿರ್ತಾವೆ ನೋಡಿರಿ ಉಳ್ಳಾಗಡ್ಡಿ ಮತ್ತು ಪಾಪ್ಕಾರ್ನು. ನೋಡಿರಿ ಟ್ರೈ ಮಾಡಿರಿ.